ಇನ್ನು ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7ನೇ ದಿನಕ್ಕೆ ಕಾಲಿಟ್ಟಿದೆ ಮಣ್ಣು ತೆರವು ಕಾರ್ಯಾಚರಣೆ. ವಿಶೇಷ ಕಾರ್ಯಾಚರಣೆಗೆ ಸೇನಾಪಡೆ ಆಗಮಿಸಿದೆ. ಕಾರ್ಯಾಚರಣೆಗಾಗಿ 44 ಸೇನಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಈವರೆಗೆ ದುರಂತದಲ್ಲಿ ಮೃತಪಟ್ಟಂತ 7 ಮಂದಿಯ ಶವ ಪತ್ತೆಯಾಗಿದೆ. ಇನ್ನೂ 3 ಜನ ಮೃತಪಟ್ಟಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದ 3ವರಿಗಾಗಿ ಶೋಧ ಕಾರ್ಯ ಕಂಟಿನ್ಯೂ ಆಗುತ್ತೆ. ಇವತ್ತಿನ SDRF, NDRF, ನೌಕಾಪಡೆ, ಅಗ್ನಿಶಾಮಕ ದಳ ಶೋಧ ಮಾಡ್ತಾ ಇದೆ. ಇದರ ಜೊತೆಗೆ ಇವತ್ತಿನಿಂದ ಸೇನೆ ಕೂಡ ಜಾಯಿನ್ ಆಗ್ತಾ ಇದೆ. ಒಟ್ಟು 44 ಸೇನಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಈವರೆಗೆ ದುರಂತದಲ್ಲಿ ಮೃತಪಟ್ಟಂಥ 7 ಮಂದಿಯ ಶವ ಪತ್ತೆಯಾಗಿದೆ. ಇನ್ನೂ 3 ಮಂದಿಯ ಶವ ಪತ್ತೆ ಆಗಬೇಕಾಗಿದೆ. ಇವತ್ತಿಗೆ 7ನೇ ದಿನ. ಇನ್ನೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆ ಪೂರ್ಣಗೊಂಡಿಲ್ಲ. ಆ ಭಾಗದಲ್ಲಿ ವಿಪರೀತವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ಮಣ್ಣು ತೆರವು ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಈ ಮಹಾ ಮಳೆ. ಇನ್ನು ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7ನೇ ದಿನಕ್ಕೆ ಕಾಲಿಟ್ಟಿದೆ ಮಣ್ಣು ತೆರವು ಕಾರ್ಯಾಚರಣೆ. ವಿಶೇಷ ಕಾರ್ಯಾಚರಣೆಗೆ ಸೇನಾಪಡೆ ಆಗಮಿಸಿದೆ. ಕಾರ್ಯಾಚರಣೆಗಾಗಿ 44 ಸೇನಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಈವರೆಗೆ ದುರಂತದಲ್ಲಿ ಮೃತಪಟ್ಟಂತ 7 ಮಂದಿಯ ಶವ ಪತ್ತೆಯಾಗಿದೆ. ಇನ್ನೂ 3 ಜನ ಮೃತಪಟ್ಟಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದ 3ವರಿಗಾಗಿ ಶೋಧ ಕಾರ್ಯ ಕಂಟಿನ್ಯೂ ಆಗುತ್ತೆ. ಇವತ್ತಿನ SDRF, NDRF, ನೌಕಾಪಡೆ, ಅಗ್ನಿಶಾಮಕ ದಳ ಶೋಧ ಮಾಡ್ತಾ ಇದೆ. ಇದರ ಜೊತೆಗೆ ಇವತ್ತಿನಿಂದ ಸೇನೆ ಕೂಡ ಜಾಯಿನ್ ಆಗ್ತಾ ಇದೆ. ಒಟ್ಟು 44 ಸೇನಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಈವರೆಗೆ ದುರಂತದಲ್ಲಿ ಮೃತಪಟ್ಟಂಥ 7 ಮಂದಿಯ ಶವ ಪತ್ತೆಯಾಗಿದೆ. ಇನ್ನೂ 3 ಮಂದಿಯ ಶವ ಪತ್ತೆ ಆಗಬೇಕಾಗಿದೆ. ಇವತ್ತಿಗೆ 7ನೇ ದಿನ. ಇನ್ನೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆ ಪೂರ್ಣಗೊಂಡಿಲ್ಲ. ಆ ಭಾಗದಲ್ಲಿ ವಿಪರೀತವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ಮಣ್ಣು ತೆರವು ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಈ ಮಹಾ ಮಳೆ. ಇನ್ನು ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7ನೇ ದಿನಕ್ಕೆ ಕಾಲಿಟ್ಟಿದೆ ಮಣ್ಣು ತೆರವು ಕಾರ್ಯಾಚರಣೆ. ವಿಶೇಷ ಕಾರ್ಯಾಚರಣೆಗೆ ಸೇನಾಪಡೆ ಆಗಮಿಸಿದೆ. ಕಾರ್ಯಾಚರಣೆಗಾಗಿ 44 ಸೇನಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಈವರೆಗೆ ದುರಂತದಲ್ಲಿ ಮೃತಪಟ್ಟಂತ 7 ಮಂದಿಯ ಶವ ಪತ್ತೆಯಾಗಿದೆ. ಇನ್ನೂ 3 ಜನ ಮೃತಪಟ್ಟಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದ 3ವರಿಗಾಗಿ ಶೋಧ ಕಾರ್ಯ ಕಂಟಿನ್ಯೂ ಆಗುತ್ತೆ. ಇವತ್ತಿನ SDRF, NDRF, ನೌಕಾಪಡೆ, ಅಗ್ನಿಶಾಮಕ ದಳ ಶೋಧ ಮಾಡ್ತಾ ಇದೆ. ಇದರ ಜೊತೆಗೆ ಇವತ್ತಿನಿಂದ ಸೇನೆ ಕೂಡ ಜಾಯಿನ್ ಆಗ್ತಾ ಇದೆ. ಒಟ್ಟು 44 ಸೇನಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಈವರೆಗೆ ದುರಂತದಲ್ಲಿ ಮೃತಪಟ್ಟಂಥ 7 ಮಂದಿಯ ಶವ ಪತ್ತೆಯಾಗಿದೆ. ಇನ್ನೂ 3 ಮಂದಿಯ ಶವ ಪತ್ತೆ ಆಗಬೇಕಾಗಿದೆ. ಇವತ್ತಿಗೆ 7ನೇ ದಿನ. ಇನ್ನೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆ ಪೂರ್ಣಗೊಂಡಿಲ್ಲ. ಆ ಭಾಗದಲ್ಲಿ ವಿಪರೀತವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ಮಣ್ಣು ತೆರವು ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಈ ಮಹಾ ಮಳೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.